ಯುಗಾದಿಯಂದು ಶ್ರೀ ಮಾರಿಕಾಂಬಾ ದೇವಾಲಯದ ದ್ವಾರಗಳನ್ನು ಪುನಃ ಭಕ್ತರಿಗಾಗಿ ತೆರೆಯಲಾಗಿದೆ. ಭಕ್ತರ ಸೇವೆ ಸ್ವೀಕರಿಸಲು ಯುಗದ ಆದಿಯಂದು ವಿದ್ಯುಕ್ತವಾಗಿ ದೇವಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ದಕ್ಷಿಣ ಭಾರತದ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಶಿರಸಿ ಮಾರಿಕಾಂಬಾ ಜಾತ್ರೆ ಮುಗಿದ ನಂತರ ದೇವಾಲಯದ ದ್ವಾರಗಳನ್ನು ಮುಚ್ಚಲಾಗಿರುತ್ತದೆ. ಅಲ್ಲಿಯವರೆಗೂ ಶಿರಸಿ ತಾಲೂಕಿನಾದ್ಯಂತ ಸೂತಕದ ಛಾಯೆ ಆವರಿಸಿರುತ್ತೆ. ಶುಭ ಕಾರ್ಯಗಳು ನಡೆಯುವುದಿಲ್ಲ. ಮತ್ತೆ ಶ್ರೀದೇವಿಯ ಪೂಜೆ ಹಾಗೂ ದರ್ಶನ ಭಾಗ್ಯ ದೊರೆಯುವುದು ಯುಗಾದಿಯಂದು. ಯುಗಾದಿಯ ಶುಭ ಸಂದರ್ಭದಲ್ಲಿ ಶ್ರೀ ಮಾರಿಕಾಂಬಾ ದೇವಾಲಯದ ದ್ವಾರಗಳನ್ನು ಪುನಃ ಭಕ್ತರಿಗಾಗಿ ತೆರೆಯಲಾಗುತ್ತೆ. ಜಾತ್ರಾ ಪೂರ್ವ ಅಂಕೆ ಹಾಕಿದ ದಿನದಿಂದ ಯುಗಾದಿಯವರೆಗೆ ಶಿರಸಿಯ ಸೀಮೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಕೈಗೊಳ್ಳಲಾಗುವುದಿಲ್ಲ. ಜಾತ್ರಾ ನಂತರ ಶ್ರೀದೇವಿಯ ಮೂರ್ತಿಯನ್ನು ಇನ್ನೊಮ್ಮೆ ಬಣ್ಣ ಮಾಡಿ ಯುಗಾದಿಯಂದು ಬಾಬುದಾರ ನಾಡಿಗ ಕುಟುಂಬದವರಿಂದ ಪಂಚಗವ್ಯ ಹೋಮ, ಪುಣ್ಯಾಹವಾಚನ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಪ್ರತಿಷ್ಠಾಪನೆ ಪೂಜಾ ವಿಧಿಗಳೊಂದಿಗೆ ನಡೆಸುವುದರ ಮುಖೇನ ಶ್ರೀದೇವಿಯನ್ನ ಇಂದು ಪುನಃ ಪ್ರತಿಷ್ಠಾಪಿಸಲಾಗುತ್ತೆ. ಪ್ರತಿಷ್ಠಾಪನೆಯ ನಂತರ ಶ್ರೀದೇವಿಯ ದರ್ಶನ ಭಾಗ್ಯ ಭಕ್ತಾದಿಗಳಿಗೆ ಪ್ರಾಪ್ತವಾಗುತ್ತೆ. ಮತ್ತೆ ಶ್ರೀ ಮಾರಿಕಾಂಬೆಯ ಮುಖದಲ್ಲಿ ಲವಲವಿಕೆ ಮೂಡಿರುವುದನ್ನು ಕಣ್ತುಂಬಿಕೊಳ್ಳಲು ಸಾಗರೋಪಾದಿಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ. ಯುಗಾದಿಯ ಶುಭ ದಿನದಂದೇ ದೇವಿಯ ಪ್ರತಿಷ್ಠಾಪನೆಯಾಗುವುದರಿಂದ ಶಿರಸಿಯಲ್ಲಿ 2 ಹಬ್ಬಗಳ ಆಚರಣೆ ನಡೆದಂತೆ ಆಗುತ್ತೆ. ಒಂದೆಡೆ ಯುಗಾದಿ, ಇನ್ನೊಂದೆಡೆ ತಾಯಿಯ ದರ್ಶನ ಭಾಗ್ಯ. 2 ಒಂದೇ ದಿನ ಅನುಭವಿಸುವ ಭಾಗ್ಯ ಭಕ್ತಾದಿಗಳಿಗೆ ಸಿಗುತ್ತದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.